ಅಬ್ರಹಾಂ ಜಿ ಒಂದು ನಿಮಿಷ. ಕ್ರಿಮಿನಲ್ ಆಫೆನ್ಸ್ ನಿಮ್ಮ ಅಬ್ಜೆಕ್ಷನ್ ಇರೋದು ಇಲ್ಲಿ ಒಂದು ನಿಮಿಷ, ಇಲ್ಲಿ ಒಂದು ಕ್ಲಾರಿಟಿ ಬೇಕು ನನಗೆ. ನಿಮ್ಮ ಅಬ್ಜೆಕ್ಷನ್ ಇರೋದು 60:40 ಇದ್ದದ ನಿಯಮ 50:50 ಆಯಿತು ಅಂತನಾ? ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ರೈತರ ಒಂದು ಹೆಸರನ್ನ ತೆಗೆದುಕೊಂಡು ಆ ನಿಯಮ ಜಾರಿ ಮಾಡಿಬಿಟ್ರು ಅಂತ? ಅದು ಆ ನಿಯಮ ಜಾರಿ ಮಾಡಿರೋದು ಇವ್ರಿಗೆ ಅನುಕೂಲ ಆಗಲಿ ಅಂತಾನು ಸೇರಿಸ್ಕೊಂಡು ಮುಂದುವರಿಸಿರೋದಷ್ಟೇ. ಈ ಅಕ್ರಮ ಪ್ರಾರಂಭ ಆಗ್ಬಿಟ್ಟಿತ್ತು. ಓಕೆ, ಯಾವಾಗ 98 ಈ ಡಿನೋಟಿಫೈ ಅಂತ ಹೇಳಿ ಮಾಡ್ತಾರಲ್ಲ, ಡಿನೋಟಿಫೈ ಆದಮೇಲೆ ಇವತ್ತು ಕೋರ್ಟಲ್ಲೂ ಬಂತು ತಪ್ಪು. ಓಕೆ, ಡಿನೋಟಿಫಿಕೇಶನ್ 1998 ಆದಮೇಲೆ ಅವಾರ್ಡ್ ಹೆಂಗ್ರಿ ನೀವು 1999 ಕೊಡ್ತೀರಾ? ಓಕೆ, ಆ ಜಮೀನು ಒತ್ತುವರಿ ಮಾಡ್ಕೊಂಡ್ರಿ ನೀವು, ಒತ್ತುವರಿ ಅಲ್ಲ ಸಾರಿ, ನೋಟಿಫಿಕೇಶನ್ ಮಾಡಿ ನೀವು ತಗೊಂಡ್ರಿ, ಅಕ್ವೈರ್ ಮಾಡ್ಕೊಂಡ್ರಿ. ಅಕ್ವೈರ್ ಮಾಡ್ಕೊಂಡ್ಮೇಲೆ ಕಾಂಪನ್ಸೇಷನ್ ಕೊಡಬೇಕು. ಯಾವಾಗ ಕೊಡ್ತೀರಿ ನೀವು? 1999 ಕೊಡ್ತೀರಾ. ಈ 1999 ನೀನು ಕಾಂಪನ್ಸೇಷನ್ ಇದಕ್ಕೆ ಅದಕ್ಕೆ ಕೋರ್ಟ್ ಕಟ್ತೀರಲ್ಲ, ನಿಮ್ಮ ಪ್ರಕಾರ ಡಿನೋಟಿಫೈ ಆಗಿತ್ತು ಅಂತ 98 ಡಿನೋಟಿಫೈ ಆಗಿರೋ ಲ್ಯಾಂಡ್ಗೆ ನೀವು ಹೆಂಗ್ರಿ ಕೋರ್ಟಲ್ಲಿ ದುಡ್ಡು ಕಟ್ತೀರಿ ಇವತ್ತು? 99 ಎಲ್ಲಿತ್ತದೋ? ಇವತ್ತು ನಾನು ಅಲ್ಲಿದ್ದಿದ್ರೆ ಈ ಪ್ರಶ್ನೆ ಕೇಳ್ತಾ ಇದ್ದೆ. ಅದು ಫಾರ್ ಸಮ್ ರೀಸನ್ ಇಟ್ ವಾಸ್ ನಾಟ್ ಆಸ್ಟ್, ಇರಲಿ. ಈ ಪ್ರಶ್ನೆ ಕೇಳ್ತಾ ಇದ್ದೆ, ಅದು ಎಲ್ಲಿತ್ತು ಆ ಡಾಕ್ಯುಮೆಂಟು? 2004 ನೀವು ನಿಮ್ಮ ಬಾಮೈದ ಕೊಂಡ್ಕೋತಾನೆ, ಕೊಂಡ್ಕೊಳ್ಳೋ ಆ ದಾಖಲೆಯಲ್ಲಿ ಇಲ್ಲಲ್ಲ. ಸೇಲ್ ಡೀಡಲ್ಲಿ ಹಿಂಗೆ ಅಕ್ವೈರ್ ಆಗಿತ್ತು, ಡಿನೋಟಿಫೈ ಆಗಿದೆ ಅನ್ನೋದನ್ನ ಆ ಶಬ್ದನೇ ಬಂದಿಲ್ಲ. ಹಂಗಾರೆ ಆಗಿರ್ಲಿಲ್ವಾ? ಈ ಕೇಸಲ್ಲಿ ಇದೇ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ಕಡೆ ಅಬ್ರಹಾಂ ಮತ್ತು ದೂರುದಾರರ ಕಡೆಯವರು ಅವರೆಲ್ಲ ಏನು ಪ್ರೂವ್ ಮಾಡಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಈ ಜಾಗವೇ ದೇವರಾಜಂದಲ್ಲ ಅಂತ. ಈ ಜಾಗನೇ ದೇವರಾಜಂದಲ್ಲ. ನಾನು ಹಂಗೆ ಹೇಳ್ತಾ ಇಲ್ಲ, ಸಾರಿ, ಇದು ನಿಂಗನ ಜಾಗ. ಇದು ನಿಂಗನ ಜಾಗನ ಎಲ್ಲ ಕುಟುಂಬದವ್ರು ಸೇರಿ ಮೈಲಾರಯ್ಯನ ಅವ್ರ ಹೆಸರು ರಮಕಾಂತ್. ಸಬ್ಜೆಕ್ಟ್ ಹೋಗಲ್ಲ ನಾನು. ಅಲ್ಲಿವರೆಗೂ ಬೇಡ, ಜಮೀನು ಯಾರ್ದಾನು ಆಗಿರ್ಲಿ, ಯಾವುದಾಗಿರ್ಲಿ. 98 ಅಕ್ವಿಸಿಷನ್ ಆಗಿ ಡಿನೋಟಿಫೈ ಆಗಿ ಮುಂಚೆ ನಾವು ಅವಾರ್ಡ್ ಕೊಟ್ಟ ಮೇಲೆ ಇವತ್ತು ಸರ್ಕಾರ ಕೋರ್ಟ್ ಅದೇ ಕೇಳ್ತು. ಅವಾರ್ಡ್ ಕೊಟ್ಟ ಮೇಲೆ ಸರ್ಕಾರದ ಭೂಮಿ ಆಗ್ಬಿಡ್ತದು. ಅದಾದ್ಮೇಲೆ 2001 ಲೇಔಟ್ ಫಾರ್ಮೇಶನ್ ಮಾಡಾಯ್ತು. 2004 ಸೈಟ್ಗಳನ್ನು ಹಂಚಾಯ್ತು. ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಧರ್ಮಪತ್ನಿ ಹೇಳ್ತಾ ಇರೋದು. ಓಕೆ, ಫೈನ್. ಇಲ್ಲಿ ಇನ್ನೊಂದು ಅತಿ ಪ್ರಮುಖ ಒಂದು ವಿಚಾರ ಒಂದಿದೆ. ನಾನು ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಇದು. ಅತಿ ಪ್ರಮುಖ ವಿಚಾರ ಅಂದರೆ ಏನು ಅಂತ ಹೇಳಿದ್ರೆ, ನೋಡಿ, ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಅಬ್ರಹಾಂ ಅವರು ಮಾತಾಡ್ತಾರೆ, ಆ ಕಡೆ ಬೇರೆ ಅಡ್ವೊಕೇಟ್ಗಳು ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಕಡೆ ವಕೀಲರು ಕೂಡ ಮಾತಾಡ್ತಾ ಇದ್ದಾರಲ್ಲ. ಪ್ರಶ್ನೆ ಮೂಲಭೂತ ಇನ್ನೊಂದು ಕೇಳ್ತಾರೆ. ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ನಡೆದು ಅದರಲ್ಲಿದ್ದಂಥ ಅಂಶಗಳನ್ನು ರಾಜ್ಯಪಾಲರು ಅವಗಾಹನೆಗೆ ತೆಗೆದುಕೊಂಡು ಯಾಕೆ ತನಿಖೆ ಮಾಡಿರಬಾರ್ದು ಅಂತ. ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ಇಲ್ಲ CM ಕಡೆಯಿಂದ ಎಲ್ಲ ಹೋಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರ್ತಾವೋ, ಸಾಕ್ಷ್ಯಗಳಿರ್ತಾವೋ ನಾಶ ಮಾಡಿಬಿಡ್ತಾರೆ ಅಂತ ಹೇಳಿ. ಇಸ್ ಇಟ್ ಪಾಸಿಬಲ್? ಅಬ್ರಹಾಂ ಅವ್ರ ಪ್ರಕಾರ ಪಾಸಿಬಲ್. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ, ಇಂಥ ಒಂದು ಜಮೀನುಗಳ ವಿಚಾರ ಇನ್ನೊಂದು ಮತ್ತೊಂದು ಅಂತ ಬಂದಾಗ ಡಾಕ್ಯುಮೆಂಟಲ್ ಎವಿಡೆನ್ಸ್ಗಳು ಇರ್ತಾವಲ್ವಾ, ಡಾಕ್ಯುಮೆಂಟಲ್ ಎವಿಡೆನ್ಸ್ಗಳು. ಹಾಗಾದ್ರೆ 25 ವರ್ಷದ ಮುಂದೆ ಕೇಸ್ಗಳೆಲ್ಲ ಹಾಗಾದ್ರೆಲ್ಲವೂ ಆ ಥರ ಡಾಕ್ಯುಮೆಂಟ್ಸ್ ನಾಶ ಮಾಡಿಬಿಟ್ಟಿದ್ದಾರಾ? ಎಲ್ಲ ಗೆದ್ದೇ ಬಿಟ್ಟಿದ್ದಾರಾ? ತೀರ್ಪು ಯಾರಿಗೂ ಬರಲೇ ಇಲ್ವಾ? ಒಂದು ತನಿಖೆ ನಡೆದು ರಾಜ್ಯಪಾಲರಲ್ಲಿದ್ದಂಥ ಫೈಂಡಿಂಗ್ಸನ್ನು ತೆಗೆದುಕೊಂಡು ಆನಂತರ ಪ್ರಾಸಿಕ್ಯೂಷನ್ಗೆ ಕೊಡಬಾರ್ದಾ ಅಂತ ಹೇಳಬಹುದಾಗಿತ್ತಲ್ಲವೇ? ಏನಿಲ್ಲ, ರಾಜಭವನಕ್ಕೆ ದೂರು ಬಂತು, 24 ಗಂಟೆ 48 ಗಂಟೆ ಚೆಕ್ ಮಾಡಿಕೊಂಡ್ರು, ನೋಟಿಸ್ ಕೊಟ್ಟುಬಿಟ್ರು, ಆಯಿತು ಪ್ರಾಸಿಕ್ಯೂಷನ್ ಮಾಡಿಬಿಡಿ ಅಂತ ಹೇಳ್ತಾರಲ್ಲ, ಇದು ಯಾಕೆ? ಈ ಒಂದು ಪ್ರಶ್ನೆ ಕೂಡ ಇದೆ.